NCC ಉದ್ಘಾಟನೆಯ ಎಲ್ಲರಿಗೂ ಶುಭಾಶಯಗಳು. ಇವತ್ತು ಆ್ಯಕ್ಚುಲಿ ನಮ್ಮ ಯೂನಿಟಿಂದ ನಮ್ಮ ಎಒ ಕರ್ನಲ್ ಶಿವರಾಜ್ ಮೋರೆ ಅವರು ಬರಬೇಕಾಗಿತ್ತು. ಕಾರಣಾಂತರಗಳಿಂದ ಅವರು ಬರಲು ಆಗಲಿಲ್ಲ. ಹಾಗೆ ನಮ್ಮ ಶಿವಸಾಬ್, ನಮ್ಮ ಎಒ, SM ಎಲ್ಲ ಪರವಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶುಭಾಶಯಗಳು. NCC ನಮ್ಮ ಬಟಾಲಿಯನ್ 16 ಕರ್ನಾಟಕ ಬಟಾಲಿಯನ್. ಮೊದಲು ಏನಾಗಿತ್ತು ಅಂತಂದರೆ ಒಂದು ಕರ್ನಾಟಕ ಆರ್ಟಿ ಬ್ಯಾಟ್ರಿ ಅಂದರೆ ಅದರಲ್ಲಿ ಒಂದು ಬ್ಯಾಟ್ರಿ ಕಂಪನಿ ಥರ, ಆಗ ಅಲ್ಲಿ ಸ್ವಲ್ಪ ವೇಕೆನ್ಸಿ ಕಡಿಮೆ ಇರುತ್ತೆ. ಇವಾಗ ನಮ್ಮ ಯೂನಿಟ್ ಒಂದು ಬೆಟಾಲಿಯನ್ ಆಗಿ ಅಪ್ಗ್ರೇಡ್ ಆಗಿದೆ. ಹಾಗಾಗಿ ಸ್ವಲ್ಪ ವೇಕೆನ್ಸಿ ಜಾಸ್ತಿ ಆಯಿತು. ಆ ಸಮಯದಲ್ಲಿ ಏನು ಅಂತಂದರೆ ತುಂಬ ಸ್ಕೂಲ್ ಮತ್ತು ಕಾಲೇಜುಗಳು ನಮಗೂ ಒಂದು NCCಯಲ್ಲಿ ಅವಕಾಶ ಕೊಡಿ ಅಂತ ಬಿಟ್ಟು ಕೇಳ್ಕೊಂಡು, ಆದರೆ ಒಂದು ಇಂತಿಷ್ಟೇ ವೇಕೆನ್ಸಿ ಅಂತ ಇರುತ್ತೆ. ಆಗ ನಾವು ಕೆಲವೊಂದು ಸ್ಕೂಲ್ ಮತ್ತು ಕಾಲೇಜುಗಳನ್ನ ಆಯ್ಕೆ ಮಾಡ್ಕೊಂಡ್ವಿ. ಅದರಲ್ಲಿ ನಮ್ಮ GFGC ಟಿ ನರಸೀಪುರ ಒಂದು. ಓಕೆ, ನೀವೆಲ್ಲ ಪ್ರೌಡ್ ಫೀಲ್ ಮಾಡಿ ಅಂತ ಹೇಳಿದ್ರೆ ನಾವು ನಮ್ಮ ಕಾಲೇಜಿನಲ್ಲಿ ಈಗ NCC ಸ್ಟಾರ್ಟ್ ಶುರು ಮಾಡಿರೋದು ನಾವು ಫಸ್ಟ್ ಬ್ಯಾಚ್ ಅಂತ ಒಂದು ನಿಮ್ಮಲ್ಲಿ ಒಂದು ಫೀಲ್ ಇರಲಿ. ಓಕೆನಾ? ಓಕೆ, NCC ಅಂತ ಒಂದು ಸಂಘಟನೆ, ಇದರ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಎಲ್ಲ ಹೇಳಿದ್ದಾರೆ ಇವಾಗಲೇ. ಏನಂತಂದ್ರೆ ರಾಷ್ಟ್ರೀಯತೆ, ಏಕತೆ, ಯೂನಿಟಿ ಇಲ್ವಾ, ಹಾಗೆ ಡಿಸಿಪ್ಲಿನ್, ಅನುಶಾಸನ ಅಂತ ಹೇಳ್ತೀವಿ. ಇದು ಅಲ್ಲದೆ ಮತ್ತೆ ಈ ದೇಶದ ಯುವಕರು ಅಂತ ನೋಡಿದ್ವಿ. ಈಗ NCC ಯಾರಿಗೆಲ್ಲ ಇದೆ ಹೇಳಿ? NCC ಒಂದು ಹೈಸ್ಕೂಲಿಂದ ಶುರು ಆಗುತ್ತೆ, 8th. ಎಷ್ಟಿರ್ಬೋದು ಏಜ್? 13-14 ಇರ್ಬೋದಾ? ಹಾಗೆ ಒಂದು ಕಾಲೇಜ್ ಡಿಗ್ರಿ ಅಂತ ಹೇಳಿದ್ರೆ 18-20. ಓಕೆನಾ? ಏನಂತ ಹೇಳ್ತೀವಿ? ಯೂತ್, ಯಂಗ್ ಇಲ್ವಾ, ಯುವಕರಲ್ವಾ? ನಮ್ಮ ಈ NCC ಅಂತ ಹೇಳುವಂಥ ಒಂದು ಸಂಘಟನೆ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ದೇಶದ ಯುವಕರಲ್ಲಿ ಏಕತೆ, ಡಿಸಿಪ್ಲಿನ್ ಹಾಗೂ ಒಂದು ಲೀಡರ್ಶಿಪ್ ಕ್ವಾಲಿಟಿ, ನಾಯಕತ್ವ ಗುಣ ಬೆಳೆಸುವಂಥದ್ದು. ಓಕೆನಾ? ಇದು ನಮ್ಮ ಒಂದು NCC ಸಂಘಟನೆಯ ಮುಖ್ಯ ಉದ್ದೇಶ. ಸರಿನಾ? ಅರ್ಥ ಆಗ್ತಿದೆಯಾ? ಓಕೆ, ಹಾಗೆ ನಾವು ಒಂದು ಸಣ್ಣದಾಗ ಒಂದು ಓದ್ಬರೋದು ಅಂತ ಹೇಳಿದ್ರೆ ಒಂದು ಪ್ರತಿಜ್ಞೆ ಮಾಡಲ್ವಾ? ಕ್ಯಾಡೆಟ್ಸ್ ಹೇಳ್ತಿದ್ದೀನಿ. ಕ್ಯಾಡೆಟ್ಸ್ ಎಲ್ಲ ಒಂದ್ಸಲ ಎದ್ದುಕೊಳ್ಳಿ. राष्ट्रीय कैडेट कोर्स के कैडेट पूरा ईमानदारी से मैं भारत के एकता को बनाया रखूंगा. जय हिंद. ನಿಮ್ಮನ್ನು ನೋಡಿ ನೆಕ್ಸ್ಟ್ ಜನರೇಷನ್ ಜಾಯ್ನ್ ಆಗ್ತಾರೆ. ನೀವು ಇನ್ಡಿಸಿಪ್ಲಿನ್ ಆದರೆ ಏನೂ ಆಗಲ್ಲ. ಆಲ್ರೆಡಿ ನಿಮ್ಮ NCC ಇನ್ಚಾರ್ಜ್ ಅವರು ಆಲ್ರೆಡಿ ಹೇಳಿದ್ದಾರೆ ಡಿಸಿಪ್ಲಿನ್ ಆ್ಯಂಡ್ ಯೂನಿಟಿ ಅಂತ, ರೈಟ್? ಅವರು ಏನು ಹೇಳಿದ್ರು, ಒಂದು ಎಕ್ಸಾಂಪಲ್ ಕೊಟ್ಟು ಹೇಳಿದ್ರು. ಪ್ಯಾಷನ್ನು ಮತ್ತು ಡಿಸಿಪ್ಲಿನ್ ಇದ್ದರೆ ನೀವು ಹೇಗೆ ಗ್ರೋ ಆಗ್ಬೋದು ಅಂತ. ನಾನು ನನ್ನ ಓನ್ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂದ್ರೆ, ನಾನು NCC ಇಂದನೇ ಸ್ಟಾರ್ಟ್ ಆಗಿದ್ದು, NCC ಏರ್ವಿಂಗ್. ಮುಂದೆ ನಾನು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಜಾಯ್ನ್ ಆದೆ. ತದನಂತರ ಇಂಡಿಯನ್ ಏರ್ಫೋರ್ಸ್ನಲ್ಲಿ ಆಫೀಸರ್ ಆಗಿ ಆಲ್ಮೋಸ್ಟ್ ನಾವು 3 decades ಪ್ಲಸ್ ಸರ್ವಿಸ್ ಮಾಡಿದ್ದೀನಿ. ದೇಶದ ಎಲ್ಲ ಭಾಗಗಳಲ್ಲಿ ಸುತ್ತಾಡಿದ್ದೀನಿ. ಸ್ಟಾರ್ಟಿಂಗ್ ಫ್ರಮ್ ಕಾರ್ನಿಕೋಬಾರ್ ಐಲ್ಯಾಂಡ್ಸ್ ಟು ಕಾಶ್ಮೀರ್, ಕಚ್ ಟು ಕುಂಬಿಗ್ರಾಮ್, ಒಂದು 35 ದೇಶ ಸುತ್ತಿದ್ದೀನಿ, ಎಲ್ಲ ಕಾಂಟಿನೆಂಟ್ಸ್ ಇನ್ಕ್ಲೂಡೆಡ್. ಇದೆಲ್ಲ ಬಂದಿದ್ದು ಎದಕ್ಕೆ ಅಂತಂತಂದರೆ ಸೇಮ್ ವಾಟ್ ಯು ಆರ್ ಟೆಲಿಂಗ್ ಟು ಟೆಲ್, ಡಿಸಿಪ್ಲಿನ್ ಜೊತೆಗೆ ಡೆಡಿಕೇಶನ್ ಇದ್ದರೆ ತಾನೇ ನೀವು ಎಲ್ಲನೂ ಸಾಧನೆ ಮಾಡ್ಬೋದು. ಈಗ ನಿಮ್ಗೆ ಯಾವುದಾದ್ರು ಒಂದು ಚಿಕ್ಕ ಕ್ವಶನ್ ಕೇಳಿದ್ರೆ, ಅಪ್ಪ ಅಮ್ಮನ ನೀವು ಕಾಯ್ತೀರಾ ಅಂತಂತಂದ್ರೆ ಕೈ ಎತ್ತಿ ಮಕ್ಕಳೇ ಅಂತಂದ್ರೆ ಎತ್ತೀರಾ, ಹೌದಲ್ವಾ? ಎಲ್ಲರೂ ನೋಡ್ಕೊಳ್ತೀರಾ ನಿಮ್ಮ ಅಪ್ಪ ಅಪ್ಪನ? ಎಸ್ ಲೌಡಾಗಿ ಹೇಳಿ. ಓಕೆ, ಹೌ ಇಸ್ ದ ಜೋಶ್? ಸೊ ಈಗ ನೀವು ಏನು ಹೇಳ್ತಾ ಇದ್ದೀರಾ? ಎಸ್ ಸರ್ ಅಂತ ಊಟ ಮಾಡಲಾರ್ದ ತರ ಬಂದಾಗ ನೀವು ಹೇಗೆ ಇನ್ನೊಬ್ಬರನ್ನ ಎತ್ತೀರಾ? ಎತ್ತಬೇಕಾದ್ರೆ ನಿಮ್ಮ ಬಾಹ್ಯದಲ್ಲಿ ಶಕ್ತಿ ಬೇಕು ತಾನೆ, ರೈಟ್? Yes or no? Yes, sir. How it will come? By eating well, sleeping well, and getting up early. Early to rise, early to bed makes a man healthy, wealthy and wise. ಕೇಳಕ್ಕೆ ಚೆನ್ನಾಗಿ ಅನಿಸುತ್ತೆ, ರೈಟ್? ನಮಗೆ ಸೈನಿಕ ಶಾಲೆಯಲ್ಲಿ ಬೆಳಿಗ್ಗೆ 5 ಗಂಟೆಯಿಂದ NDAದಲ್ಲೂ 5 ಗಂಟೆ, ಏರ್ಫೋರ್ಸ್ನಲ್ಲೂ 5 ಗಂಟೆ. ಆಫೀಸರ್ ಆದಮೇಲೆ ನಾನು ಬಿಡ್ಬೋದಾಗಿತ್ತು, ಐ ಕುಡ್ ಹ್ಯಾವ್ ಲೆಫ್ಟ್ ಇಟ್. ಬಟ್ ಈಗಲೂ ಸಹ ನಾನು 5 ಗಂಟೆಗೆ ಹೇಳ್ತೀನಿ, ವೆದರ್ ಇಟ್ ಇಸ್ ಸಂಡೇ ಆರ್ ವೆದರ್ ಇಟ್ ಇಸ್ ಹಾಲಿಡೇ. ನಮ್ಮ ಒಬ್ಬರು ಕರ್ಮಯೋಗಿ ಇದ್ದಾರೆ, ನಿಮ್ಮ ಇದು ಟ್ರಾನ್ಸ್ಪೋರ್ಟರ್ ಹೇಳ್ತಾ ಇದ್ರು,
ಇಲ್ಲಿ NCC ಸಿಗಬೇಕಾದ್ರೆ 15-20 ವರ್ಷ ಆಗ್ತಾ ಇತ್ತು. ಈಗ ಒಬ್ಬ ಕರ್ಮಯೋಗಿ ಅವರು ಅಲ್ಲಿ ಮೇಲ್ಗಡೆ ಇದ್ದಾರೆ, ಅವರು ಈಗ ಈ ಪ್ರೊಸೆಸ್ ಅನ್ನು ಎಷ್ಟು ಫಾಸ್ಟ್ ಮಾಡಿದ್ದಾರೆ ಅಂತಂದ್ರೆ ಲೋಕೇಶನ್ ಟೀಮ್ ಅವರು ನಿಮಗೆ 2 ವರ್ಷದಲ್ಲೇ 1 ಅಲ್ಲ 2 ಯೂನಿಟ್ ಕೊಟ್ಟಿದ್ದಾರೆ. ನಾನು ಅವ್ರನ್ನ ಪ್ರತಿನಿತ್ಯ ನೋಡಿದ್ದೀನಿ. ಡೆಲ್ಲಿಯಲ್ಲಿ ಏರ್ ಹೆಡ್ ನಲ್ಲಿ ಇರಬೇಕಾದಾಗ ಬೆಳಿಗ್ಗೆ ಅವರು ಹೇಳ್ತಾರೆ 4 o'clock ಸ್ಲೀಪ್ ಬೈ 11:30 in the night. ಸೇಮ್ ಲೀಡರ್ಶಿಪ್, ಅವರು ಲೀಡರ್ಶಿಪ್ ಬಗ್ಗೆ ಹೇಳಿದ್ರು. ದಟ್ ಲೀಡರ್ಶಿಪ್ ಮೇಕ್ಸ್ ಅ ಲಾಟ್ ಆಫ್ ಚೇಂಜಸ್. ಜಿತೇಂದ್ರ ಸಿಂಗ್ ಅಂತಕ್ಕಂಥವ್ರು ನಮ್ಗೆ ನಾರ್ತ್ ಇಂಡಿಯಾದಿಂದ ಬಂದಿರುತ್ತೆ. ಎಷ್ಟು ಖುಷಿ ಆಗುತ್ತೆ ನೋಡಿದ್ರೆ ಅವ್ರನ್ನ ಮಾತಾಡಿ ಅಂತಂದೆ. ಅವ್ರಿಗೆ ಕನ್ನಡ ಸಮಸ್ಯೆ ಇದೆ, ಪ್ರಾಬ್ಲಮ್, ಅವ್ರಿಗೆ ಹಿಂದಿಯಲ್ಲಿ ಬನ್ನಿ ಸರ್ ಮಾತಾಡಿದೆ, ಬೇಡ ಲೋಕೇಶ್ ಅವ್ರು ಮಾತಾಡಿದ್ರೆ ಸಾಕು ಅಂತ ಹೇಳಿದ್ರು ಅವರು. ಆ ತರದ ಇನ್ಸ್ಟ್ರಕ್ಟರ್ಸ್ ಬರ್ತಾರೆ ನಿಮ್ಗೆ, ಅವರೆಲ್ಲರೂ ಸಹ ನಿಮ್ಗೆ ಹಿಂದಿಯಲ್ಲಿ ನಿಮ್ಮ ಜೊತೆ ಸಂವಹನ ಮಾಡ್ತಾರೆ. ನೀವು ಹಿಂದಿ ಕಲಿಯುವಂತ ಭಾಷೆ ಅವಕಾಶ ಬರುತ್ತೆ. ಯಾಕಂದ್ರೆ ದೇಶ ಸುತ್ತಬೇಕು, ಕೋಶ ಓದ್ಬೇಕು ಅಂತೀವಿ, ಕನ್ನಡದ ಮೇಲೆ ಪ್ರೀತಿ ಇರ್ಲಿ ಇಲ್ಲ ಅಂತಲ್ಲ, ಆದ್ರೆ ದೇಶ ಹೊರಗಡೆ ಹೋಗ್ಬೇಕಂದಾಗ ನಿಮ್ಗೆ ಇಂಗ್ಲಿಷ್ ಬೇಕು, ಹಿಂದಿನೂ ಬೇಕು, ಅಲ್ಲಿ ಇಲ್ಲಿರ್ತಕ್ಕಂಥ ಲೋಕಲ್ ಲ್ಯಾಂಗ್ವೇಜ್ ಕಲಿಬೇಕಾಗುತ್ತೆ. ಇಲ್ಲಾಂದ್ರೆ ಯು ಕೆನಾಟ್ ಕಮ್ಯುನಿಕೇಟ್ ವಿತ್ ಲೋಕಲ್ ಪೀಪಲ್ಸ್. ಅಲ್ಲಿರ್ತಕ್ಕಂಥ ಪೀಪಲ್ಸ್ ಜೊತೆ ನಾವು ಕಮ್ಯುನಿಕೇಟ್ ಮಾಡ್ತಾ ಆಗಲ್ಲ. ಅವ್ರೇನೋ ಅರ್ಥ ಮಾಡ್ಕೊತಾರೆ, ನಾವೇನೋ ಹೇಳ್ತೀವಿ ನಂಗೆ ಆಗುದು. ಹಾಗಾಗಿ ಜಿತೇಂದ್ರ ಸಿಂಗ್ ಅವರು ನಾನು ಪ್ರೀತಿಪೂರ್ವಕ ಧನ್ಯವಾದಗಳನ್ನ ಥ್ಯಾಂಕ್ಸ್ ಅನ್ನ ಹೇಳ್ತೀನಿ. ನನ್ನ ಕಾಲೇಜ್ ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.